ಈಗ ಏನಂತಂದ್ರೆ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಒಂದಷ್ಟು ಜನರ ಜೀವನ ಶೈಲಿ ಚೇಂಜ್ ಆಗುತ್ತೆ ಅಂತ ಕೇಳ್ಪಟ್ಟಿದೀವಿ, ಹಾಗೇನೆ ಕಣ್ಣಾರೆ ನೋಡಿದೀವಿ ಕೂಡ ಒಂದಷ್ಟು ಜನರದ್ದು. ನಿಮ್ಮ ಜೀವನದಲ್ಲಿ ಬಿಗ್ ಬಾಸ್ ನಂತರ ಏನೆಲ್ಲ ಚೇಂಜಸ್ ಆಯ್ತು ಅಂತ? ನಥಿಂಗ್ ಮಚ್. ಅಂದರೆ ಜನ ರೆಕಗ್ನೈಸ್ ಮಾಡೋದು ಜಾಸ್ತಿ ಆಯಿತು. ಅಷ್ಟು ಬಿಟ್ಟರೆ ಬೇರೆ ಏನು ಆ, ಅಂತ ಏನು ಬೇರೆ ಏನು ಚೇಂಜಸ್ ಲೈಫಲ್ಲಿ ಏನೂ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಹೆಚ್ಚು ಆ್ಯಕ್ಟಿವ್ ಆಗಿರೋಂಗೆ ಆಯಿತು. ಒಂದಷ್ಟು ಫೋಟೋಶೂಟ್ಗಳು ಮಾಡಿಸ್ದೆ. ಕೊಲಾಬ್ 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 ಅಂದ್ಕೊಂಡು ಕೊಲಾಬ್ರೇಷನ್ಗಳು ಸಿಕ್ಕಾಪಟ್ಟೆ ಬಂದವು. ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಅದೇ ಸಿನಿಮಾ, ಅದೇ ಸೀರಿಯಲ್ಗಳು ಅಷ್ಟೇ. ಬೇರೆ ಏನು ಇಂಥ ಮೇಜರ್ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಥರ ಏನೂ ಆಗಿಲ್ಲ. ಹಂಸ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಹ್ಮ್. ಏನು ಮಾಡಲ್ಲ ನಾನು ಆ್ಯಕ್ಚುಲಿ. ಲೈಕ್ ಐ ಡೋಂಟ್ ಡೂ ಮಚ್. ದಟ್ ಈಸ್ ಮೈ ಸೀಕ್ರೆಟ್ ಅಷ್ಟೇ. ನಾನು ಅದೇ ಹೇಳ್ತೀನಿ, ನೀವೇನೇ ಮಾಡಿದ್ರು ಇಟ್ಸ್ ಲೈಕ್ ಆಲ್ ಲೈಕ್ ಕೆಮಿಕಲ್ ಬೇಸ್ಡು. ಈಗ ಸ್ಕಿನ್ನಿಗಿರ್ಬೋದು, ಹೇರ್ಗಿರ್ಬೋದು, ಅದೆಲ್ಲ ನೀವೆಲ್ಲ ಕೆಮಿಕಲ್ ಬೇಸ್ಡು. ಅದೇನೋ ಫಾರ್ಗಾಟನ್ ರೆಸಿಪೀಸ್ ಅಂತ ಅಂತಾರಲ್ಲ. ಈಗ ನಾವು ಮುಂಚೆ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ವಿ, ಮೈಕಿಗೆ ಎಣ್ಣೆ ಸ್ನಾನ ಮಾಡೋದು, ಅದೆಲ್ಲ ನಾನು ಮಾಡ್ತೀನಿ. ಸಿ ಐ ಆಮ್ ವೆರಿ ಲೈಕ್ ಮನೇಲಿರೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ನ್ಯಾಚುರಲ್ ಆಗಿರೋಕ್ಕೆ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇನ್ಎವಿಟಬಲ್ ಇದು ನಾವು ಮೇಕಪ್ ಸ್ಕ್ರೀನ್ಗೆ ಹಾಕಲೇಬೇಕು ಅನ್ನೋದ್ರಿಂದ ಅದೊಂದು ಹಚ್ತೀನಿ. ಆನ್ ಸ್ಕ್ರೀನ್ ಬಂದಾಗ ಮಾತ್ರ. ಆಫ್ ಸ್ಕ್ರೀನ್ ಅಂತೂ ದಿಸ್ ನಥಿಂಗ್. ಆ ಥರದ್ದೆಲ್ಲ ಮಾಡ್ತೀನಿ. ಎಣ್ಣೆ ಸ್ನಾನ, ಆಮೇಲೆ ಈಗ ಮನೇಲಿ ಸಿಗೋಂಥ ಹಣ್ಣು, ಮೊಸರು, ಹಾಲು, ಅದು ಫೇಸ್ಗೆ ಅದೆಲ್ಲ ಯೂಸ್ ಮಾಡ್ತೀನಿ. ಇನ್ನು ಯೋಗ ಮಾಡೋದು ಇಷ್ಟ ನನಗೆ. ಸೊ ಯೋಗ ಮಾಡ್ತೀನಿ. ವಾಕಿಂಗು, ಯೋಗ ಇಷ್ಟ. ದಟ್ಸ್ ಮೈ ಸೀಕ್ರೆಟ್. ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ? ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ತುಂಬ ಕಡಿಮೆ. ನಾನು ಅದೇ ಕೇಳ್ತೀನಿ, ಕೊಲಾಬಿಗೆ ಕೇಳ್ತಾರೆ ಪಾರ್ಲರ್ ಬಂದು ನೀವು ಸರ್ವಿಸ್ ತೊಗೊಳ್ಳಿ, ಹಂಗೆ ಮಾಡಿ ಅಂತ. ಆವಾಗ ನಾನು ಅಲ್ಗೂ ಬ್ಲಾಂಕ್, ಏನು ಸರ್ವಿಸ್ ತೊಗೊಳ್ಳಿ, ನಾನು ಏನು ಮಾಡಿಸ್ಲಿ ಅಂತ. ಸೊ ಐ ಬಿಲೀವ್ ಇನ್ ನ್ಯಾಚುರಲ್ ಟ್ರೀಟ್ಮೆಂಟ್. ಅಂದರೆ ಈ ಸಲೂನ್ಸ್ ಎಲ್ಲ ಏನು ಗೊತ್ತಾ, ಇಟ್ಸ್ ಅಡಿಕ್ಟಿವ್. ನೀವು ಒಂದ್ಸಲ ಹೋಗ್ಬಿಟ್ರೆ, ಒಂದ್ಸಲ ನೀವು ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಇದು ಮಾಡಿಸಿಲ್ಲ ಅದಕ್ಕೆ ನಾನು ಹಿಂಗಾಗಿದ್ದೀನೇನೋ, ಇದರಿಂದ ನಾನು ಹಿಂಗಾಗ್ತಾ ಇದ್ದೀನೇನೋ, ಸೊ ನಾನು ಮಾಡಿಸ್ಬೇಕು. ಆ್ಯಂಡ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಎಲ್ಲನೂ ಎಲ್ಲ ಕೆಮಿಕಲ್ ಟ್ರೀಟೆಡ್, ಯಾವುದು ನ್ಯಾಚುರಲ್ ಇಲ್ಲ ಅಲ್ಲಿ. ಸೊ ನನಗೆ ಯಾವ್ದು ಜಾಸ್ತಿ ದಿವಸ ನಾವು ಸಸ್ಟೈನ್ ಮಾಡ್ಬೋದು. ಈಗ ನ್ಯಾಚುರಲ್ ನಾವು ಮಾಡಿದಷ್ಟು ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಪಾರ್ಲರ್ಗೆ ಹೋಗೋದು ತುಂಬಾ ಕಡಿಮೆ. ವರ್ಷಕ್ಕೊಂದ್ಸಲ ಹೇರ್ ಕಟ್ಟಿಗೆ ಹೋಗ್ತೀನಿ. ಅದು ಬಿಟ್ಟರೆ ಬೇರೆ ಏನಕ್ಕೆ ಹೋಗ್ತೀನಿ ನಾನು, ಅವಾಗವಾಗ ಐಬ್ರೋಸ್ಗೆ ಹೋಗ್ತೀನಿ. ವ್ಯಾಕ್ಸಿಂಗ್ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಕ್ಕೂ ಹೋಗಲ್ಲ. ನೋಬಡಿ ಬಿಲೀವ್ಸ್ ದಿಸ್, ಬಟ್ ಐ ಡೋಂಟ್ ಕೇರ್. ಬೇರೆಯವ್ರ ಒಪಿನಿಯನ್ ಮೇಲೆ ನಾನು ಜೀವನ ಮಾಡಲ್ಲ. ಬಟ್ ನಾನು ಇರೋದು ಹೇಳ್ತಾ ಇದ್ದೀನಿ. ಐ ಬಿಲೀವ್ ಇನ್ ಮನೇಲಿ ಸಿಗೋಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೋತೀನಿ. ಆಮೇಲೆ ಮೇಲ್ಗಡೆ ಏನೇ ಮಾಡಿಕೊಂಡ್ರು ಅದು ಯೂಸ್ಲೆಸ್ಸು. ವಾಟ್ ಯು ಈಟ್ ಇಸ್ ಸೀನ್ ಅಂತ ಹೇಳ್ತಾರಲ್ಲ, ನೀವೇನು ತಿಂತೀರಾ ಅದು ಗೊತ್ತಾಗುತ್ತೆ ಅಂತ. ಸೊ ಆ ಥರ ನಿದ್ದೆ ಚೆನ್ನಾಗಿ, ನಾನು ನಿದ್ದೆ ಮಾಡೋದಂದ್ರೆ ತುಂಬ ಇಷ್ಟ. ಸೊ ದಟ್ ಈಸ್ ಮೈ ರಿಲ್ಯಾಕ್ಸೇಷನ್. ಸೊ ನಿದ್ದೆ, ಮನೆ ಊಟ, ಅಷ್ಟೇ. ಹೋಮ್ ರೆಮಿಡೀಸ್ ಮಾಡ್ತೀನಿ. ಹೋಮ್ ರೆಮಿಡೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಮನೆಯಲ್ಲಿದ್ದಾಗ ಏನೆಲ್ಲ ಹೋಮ್ ರೆಮಿಡೀಸ್ ಮಾಡ್ತಿರ್ತೀರಾ? ನಿಮ್ಮ ಯಜಮಾನ್ರ ಮೇಲೆ ಏನಾದ್ರು ಆಗಾಗ ಪ್ರಯೋಗ ಮಾಡ್ತಿರ್ತೀರಾ ಅಂತ? ಪಾಪ ಅವರು, ನನ್ನ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನ. ಸೊ ನಾನು ಈಗ ಬೇರೆ ಯಾವುದಾದ್ರು ಇವಾಗ ಐ ಗೆಟ್ ಇನ್ಫ್ಲೂಯೆನ್ಸ್ಡ್. ಬೇರೆ ಎಲ್ಲಾದ್ರಲ್ಲೂ ಏನಾದ್ರು ನೋಡಿದಾಗ ಇದು ತೊಗೊಂಬಿಡೋಣ, ಟ್ರೈ ಮಾಡೋಣ, ಸಖತ್ತಾಗಿ ಕಾಣಿಸ್ಬಿಡ್ತೀನೇನೋ ಅಂತ. ಟ್ರೈ ಮಾಡಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಳಲ್ಲ ನನ್ನ ಸ್ಕಿನ್ನು. ಇಟ್ಸ್ ಲೈಕ್ ವೆರಿ ಸೆನ್ಸಿಟಿವ್. ಮತ್ತು ಕೆಮಿಕಲ್ಸ್ ಯಾವುದು ಅಷ್ಟು ಸೂಟ್ ಆಗಲ್ಲ. ಅದೆಲ್ಲ ಎಲ್ಲೋಗುತ್ತೆ ಗೊತ್ತಾ, ನನ್ನ ಹಸ್ಬೆಂಡ್ಗೆ. ಶ್ಯಾಂಪು ತೊಗೊಳ್ತೀನಿ, ಇಷ್ಟ ಆಗಲ್ಲ ಅಂದರೆ ಅವ್ರಿಗೆ. ಏನಾದರೂ ಕ್ರೀಮ್ಸ್, ಫೇಸ್ ಕ್ರೀಮ್ ಏನಾದ್ರು ತೊಗೊಂಡಾಗ, ಸನ್ಸ್ಕ್ರೀನ್ ಏನಾದ್ರು ತೊಗೊಂಡಾಗ ಅದು ಸೂಟ್ ಆಗಿಲ್ಲ ಅಂದರೆ ಅವ್ರಿಗೆ. ಸೊ ಅದೇ ತರ್ತಾರೆ, ನೀನು ಬೇಡದೇ ಇರೋದೆಲ್ಲ ನನಗೆ ಕೊಟ್ಟು ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗಿದೆ ಅಂತ. ಪಾಪ ಅವ್ರಾಗೆ ತರ್ತಾರೆ. ಇನ್ನು ವೇಸ್ಟ್ ಆಗುತ್ತಲ್ಲ ಅದು ಉಪಯೋಗಿಸ್ಕೋತಾರೆ. ಆಮೇಲೆ ಅವರು ಅಷ್ಟೊಂದು ಕೇರ್ ಮಾಡಲ್ಲ. ಬಿಡು ನಡೀತೆ ಬಿಡು ಅಂತ ಮಾಡ್ತಾರೆ. ಆಮೇಲೆ ನೋಡ್ತಾರೆ, ಏನೇ ಇದು ನೀನು ಮಾಡಿರೋದೆಲ್ಲ ನೋಡಿ ಹಿಂಗಾಗ್ಬಿಟ್ಟಿದ್ದೀನಿ, ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ ನೀನು ಕೊಟ್ಟಿರೋದು ಅಂತ ಹೇಳ್ತಿರ್ತಾರೆ ಅಷ್ಟೇ. ಏನು ಪಪ್ಪಾಯ, ಬನಾನಾ, ಆಮೇಲೆ ಮೊಸರು, ಈ ಥರದ್ದು. ನಾನು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಹಣ್ಣು ತರಕಾರಿಗಳು, ತರಕಾರಿ ಎಲ್ಲ ಹಣ್ಣುಗಳನ್ನ ಯೂಸ್ ಮಾಡ್ಕೋತೀನಿ. ಯಾವಾಗಾದರೂ ಟೈಮ್ ಇದ್ದಾಗ, ಮಾಡಬೇಕು ಅನಿಸ್ದಾಗ, ಪೇಷನ್ಸ್ ಇದ್ದಾಗ ಮಾಡ್ಕೊಳ್ತೀನಿ ಅಷ್ಟೇ. ಮೇಡಮ್, ಈ ಬೋಟಾಕ್ಸ್ ಆಗಿರೋ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಅಯ್ಯೋ, ದಯವಿಟ್ಟು ಮಾಡಬೇಡ್ರಿ. ಎನಿಥಿಂಗ್ ಕೆಮಿಕಲ್ ಟ್ರೀಟೆಡ್ ಇಸ್ ಡೇಂಜರಸ್ ಅಲ್ವಾ. ಮೈಗೆ ನಾವು ದೇವ್ರು ಏನು ನ್ಯಾಚುರಲಾಗಿ ಕೊಟ್ಟಿರ್ತಾನೋ ಹಾಗೆ ಇದ್ರೇ ಚಂದ. ದಟ್ ಪ್ರೋಸೆಸ್, ಇವಾಗ ನಾವು 20 ವರ್ಷದಲ್ಲಿ ನಾವು ಇದ್ದಂಗೆ ಇವಾಗ ಇರೋಕ್ಕಾಗಲ್ಲ. ಆವಾಗ ನಾವು ಸಣ್ಣಗೆ ಇರ್ತೀವಿ. ಇವಾಗ ಒಂದು ಆಫ್ಟರ್ 40 ಅವ ಬಾಡಿ ಚೇಂಜಸ್, ಹಾರ್ಮೋನ್ ಚೇಂಜಸ್ ಎಲ್ಲ ಆಗ್ತಾ ಇರತ್ತೆ. ನಾವು ರಿವರ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅದನ್ನ.
ನೀವು ಹೆಂಗಿದ್ದೀರೋ ಯು ಬಿ ಗ್ರೇಸ್ಫುಲ್, ಅಂದರೆ ಏಜ್ ಗ್ರೇಸ್ಫುಲಿ ಅಷ್ಟೇ. ಈ ಬೋಟಾಕ್ಸ್ ಅದೆಲ್ಲ ಟೈಮ್ ಬೀಯಿಂಗ್ ಅಂತ ಅನ್ಸುತ್ತೆ. ಅಂದರೆ ಈಗ ಅವರು ಬೋಟಾಕ್ಸ್ ಮಾಡೋರೇ ಮಾಡ್ಕೊಂಡಿರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬೇರೆಯವ್ರ ಮೇಲೆ ಮಾಡ್ತಿರ್ತಾರೆ. ನೀವು ನೋಡಿದ್ರೆ ಅವರೇ ಮಾಡ್ಕೊಂಡಿರಲ್ಲ. ವೈ? ಅದು ಅವ್ರ ಪ್ರೊಫೆಷನ್. ಅದು ಅವರು ಅದು ಮಾಡಿದ್ರೇ ಅವ್ರು ದುಡ್ಡು ಮಾಡೋಕ್ಕಾಗೋದು. ತುಂಬ ನಿಮಗೆ ಇವಾಗ ಸೀಲ್ ತುಟಿ ಇರುತ್ತೆ, ಕ್ಲೆಫ್ ಲಿಪ್ ಇರುತ್ತೆ, ಸೊ ಅಂಥವ್ರೆಲ್ಲ ಮಾಡಿಸ್ಲೇಬೇಕು ಸರ್ಜರಿ ಅಥವಾ ಬೇರೆ ಆ ಥರ ತುಂಬ ಸಮಥಿಂಗ್ ಗೋಯಿಂಗ್ ಆಡ್. ಇವಾಗ ತುಂಬ ನೋಸ್ ಕ್ರಾಸ್ ಆಗಿರುತ್ತೆ, ಅದೆಲ್ಲ ನೀವು ಮಾಡಿಸ್ಲೇಬೇಕು. ಬಟ್ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಬಟ್ ಎಲ್ಲ ಚೆನ್ನಾಗಿದ್ರು ನನಗೆ ಇನ್ನೊಂಚೂರು ಹಿಂಗಿರಬೇಕಿತ್ತು, ನನಗೆ ಇನ್ನೊಂಚೂರು ಹಿಂಗಾಗಬೇಕಿತ್ತು ಅಂತ ಮಾಡಿಸೋದು ಐ ರಿಯಲಿ ಡೋಂಟ್ ಅಡ್ವೈಸ್. ಅದರಿಂದ ತುಂಬ ಜನ ಜೀವ ಕಳ್ಕೊಂಡಿರೋರು ಇದ್ದಾರೆ. ಆಮೇಲೆ ಎಷ್ಟು ಎಕ್ಸ್ಪೆನ್ಸಿವ್ ಅದೆಲ್ಲ, ಲೈಕ್ ಎಷ್ಟು ನೀವು ಸಂಪಾದನೆ ಮಾಡಿದ್ನೆಲ್ಲ ಅದಕ್ಕೆ ಹಾಕ್ತಾ ಹೋಗ್ಬೇಕು, ವಿಚ್ ಇಸ್ ವೆರಿ ಅನ್ಯಾಚುರಲ್. ಐ ಡೋಂಟ್ ಸಜೆಸ್ಟ್. ಮೇಡಮ್ ಹೇರ್ ಕೇರ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಿರ್ತೀರಾ ಮೇಡಮ್? ಅದೇ ಹೇಳಿದ್ನಲ್ಲ, ಹರಳೆಣ್ಣೆ ಹಚ್ತೀನಿ ನಾನು. ಈಗಲೂ ನಾನು ತಲೆಗೆ ಹರಳೆಣ್ಣೆ ಹಚ್ಚೋದು. ಎಷ್ಟೋ ಸಲ ಶೂಟ್ಗೆ ಹೋದಾಗ ತಲೆಯಲ್ಲಿ ಎಣ್ಣೆ ಹಂಗೆ ಇರುತ್ತೆ. ಏನು ಮೇಡಮ್ ಎಣ್ಣೆಣ್ಣೆ ಹಂಗೆ ಇದೆ ಅಂತಾರೆ. ಅದಕ್ಕೆ ಅದು ಹರಳೆಣ್ಣೆ ಹಚ್ಚಿದ್ದೀನಿ. ಅದಕ್ಕೆ ಇವಾಗ ಹೆಂಗೆ ಮೇಡಮ್ ನಾವು ಹೇರ್ ಸ್ಟೈಲ್ ಮಾಡೋದು ಅಂತಾರೆ. ಸೊ ಆ ಥರ ಹರಳೆಣ್ಣೆ ಲೈಕ್ ವೀಕ್ಲಿ ಥ್ರೈಸ್ ಅದು ಎಣ್ಣೆ ಹಾಕಿ ನಾನು ಸ್ನಾನ ಮಾಡೋದು. ಅಷ್ಟೇ, ಬೇರೆ ಏನೂ ಇಲ್ಲ. ಶಾಂಪೂಸ್, ಮೈಲ್ಡ್ ಶಾಂಪೂಸ್ ಯೂಸ್ ಮಾಡ್ತೀನಿ ಅಷ್ಟೇ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಅಥವಾ ಏನು ಹೇಳ್ತೀರಾ? ಅಭಿಮಾನಿಗಳಿಗೆ ಏನು ಹೇಳೋದು, ನನ್ನ ಒಂದು ಹೊಸ ಪ್ರಾಜೆಕ್ಟು ಸ್ಟಾರ್ ಸುವರ್ಣಲ್ಲಿ ಬರ್ತಿದೆ, ವಸುದೇವ ಕುಟುಂಬ. ಸೆಪ್ಟೆಂಬರ್ 15ರಿಂದ ರಾತ್ರಿ 8:30ಕ್ಕೆ ಎಲ್ಲರೂ ನಮ್ಮ ಸೀರಿಯಲ್ನ ನೋಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ವೇಸ್ ಅವೈಲೇಬಲ್. ಹಂಸ ನಾರಾಯಣ ಸ್ವಾಮಿ ನಂದು ಇನ್ಸ್ಟಾಗ್ರಾಮ್ ID. ಸೊ ಫಾಲೋ ಮಾಡಿ. ನಿಮ್ಮ ರಿವ್ಯೂಸ್ ಏನೇ ಇದ್ದರೂ ನನಗೆ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ನಿಮಗೂ ಅಷ್ಟೇ. ಶೀಘ್ರದಲ್ಲೇ ಹೋಮ್ ಟೂರಲ್ಲಿ ಮೀಟ್ ಆಗೋಣ. ಶ್ಯೂರ್. ಇದಾಗಿತ್ತು ನಟಿ ಹಂಸ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.